ಯಾಕೋಬನ ಮಗನಾದ ಯೋಸೇಫ್ ತನ್ನ ಸಹೋದರರಿಂದ ದ್ರೋಹಕ್ಕೊಳಗಾಗಿ ಈಜಿಪ್ಟ್ಗೆ ದಾಸನಾಗಿ ಮಾರಲ್ಪಟ್ಟನು. ಆದರೆ ದೇವರು ಯೋಸೇಫಿನ ಜೊತೆಯಲ್ಲಿದ್ದನು. ಈಜಿಪ್ಟ್ನಲ್ಲಿ ಯೋಸೇಫ್ ಪೋಟಿಫರ್ ಎಂಬ ಅರಸರ ಅಧಿಕಾರಿಯ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದನು. ಯೋಸೇಫ್ ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದನು. ಅವನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದೇವರ ಆಶೀರ್ವಾದ ಇದ್ದುದರಿಂದ ಪೋಟಿಫರ್ ಅವನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟನು. ಸ್ವಲ್ಪ ಸಮಯದ ನಂತರ ಮನೆಯ ಎಲ್ಲಾ ಹೊಣೆಗಾರಿಕೆಯನ್ನು ಯೋಸೇಫಿನ ಕೈಗೆ ಒಪ್ಪಿಸಲಾಯಿತು. ಮನೆಯಲ್ಲಿದ್ದ ಎಲ್ಲಾ ಕಾರ್ಯಗಳನ್ನು ಯೋಸೇಫ್ ನೋಡಿಕೊಳ್ಳುತ್ತಿದ್ದನು. ಆದರೆ ಒಂದು ಸಮಸ್ಯೆ ಉದಯಿಸಿತು. ಪೋಟಿಫರ್ನ ಹೆಂಡತಿ ಯೋಸೇಫನ್ನು ಗಮನಿಸಲು ಆರಂಭಿಸಿದಳು. ಅವನ ಸೌಂದರ್ಯ ಮತ್ತು ಪ್ರಾಮಾಣಿಕತೆ ಅವಳ ಗಮನ ಸೆಳೆದವು. ಒಂದು ದಿನ ಅವಳು ಯೋಸೇಫಿಗೆ ತಪ್ಪಾದ ಪ್ರಲೋಭನೆ ನೀಡಿದಳು. ಆದರೆ ಯೋಸೇಫ್ ದೇವರನ್ನು ಭಯಪಟ್ಟನು. ಅವನು ಹೇಳಿದನು, ನಾನು ನನ್ನ ಯಜಮಾನನಿಗೆ ಮತ್ತು ದೇವರಿಗೆ ವಿರೋಧವಾಗಿ ಪಾಪ ಮಾಡಲಾರೆ. ಪ್ರತಿದಿನವೂ ಪೋಟಿಫರ್ನ ಹೆಂಡತಿ ಯೋಸೇಫನ್ನು ಪ್ರಲೋಭಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಯೋಸೇಫ್ ಅವಳಿಂದ ದೂರವಾಗಲು ಪ್ರಯತ್ನಿಸುತ್ತಿದ್ದನು. ಒಂದು ದಿನ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವಳು ಯೋಸೇಫಿನ ಬಟ್ಟೆಯನ್ನು ಹಿಡಿದುಕೊಂಡು ಅವನನ್ನು ಪಾಪಕ್ಕೆ ಒತ್ತಾಯಿಸಲು ಪ್ರಯತ್ನಿಸಿದಳು. ಆ ಕ್ಷಣದಲ್ಲಿ ಯೋಸೇಫ್ ದೊಡ್ಡ ನಿರ್ಧಾರ ತೆಗೆದುಕೊಂಡನು. ಅವನು ತನ್ನ ಬಟ್ಟೆಯನ್ನು ಬಿಟ್ಟು ಓಡಿಹೋದನು. ಪಾಪದಿಂದ ದೂರ ಓಡುವುದು ಅವನಿಗೆ ಹೆಚ್ಚು ಮುಖ್ಯವಾಗಿತ್ತು. ಆದರೆ ಪೋಟಿಫರ್ನ ಹೆಂಡತಿ ಸುಳ್ಳು ಆರೋಪ ಮಾಡಿದರು. ಅವಳು ಸೇವಕರಿಗೂ ತನ್ನ ಗಂಡನಿಗೂ ಯೋಸೇಫ್ ತಪ್ಪು ಮಾಡಿದನೆಂದು ಹೇಳಿದಳು. ಪೋಟಿಫರ್ ಕೋಪಗೊಂಡನು. ಯೋಸೇಫನ್ನು ಬಂಧಿಸಿ ಕಾರಾಗೃಹಕ್ಕೆ ಕಳುಹಿಸಲಾಯಿತು. ಯೋಸೇಫಿಗೆ ಇದು ತುಂಬಾ ಅನ್ಯಾಯವಾಗಿತ್ತು. ಆದರೆ ಕಾರಾಗೃಹದಲ್ಲಿಯೂ ದೇವರು ಅವನ ಜೊತೆಯಿದ್ದನು. ಕಾರಾಗೃಹದಲ್ಲಿದ್ದಾಗಲೂ ಯೋಸೇಫ್ ದೇವರನ್ನು ಮರೆತಿರಲಿಲ್ಲ. ಅವನು ದೇವರನ್ನು ನಂಬುತ್ತಾ ತನ್ನ ಜೀವನವನ್ನು ಮುಂದುವರಿಸುತ್ತಿದ್ದನು. ಕಾರಾಗೃಹದಲ್ಲಿದ್ದ ಕೈದಿಗಳೊಂದಿಗೆ ಯೋಸೇಫ್ ದಯೆಯಿಂದ ವರ್ತಿಸುತ್ತಿದ್ದನು. ಅವನ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಸ್ವಭಾವವನ್ನು ನೋಡಿ ಕಾರಾಗೃಹದ ಅಧಿಕಾರಿಯು ಅವನ ಮೇಲೆ ವಿಶ್ವಾಸವಿಟ್ಟನು. ಸ್ವಲ್ಪ ಸಮಯದ ನಂತರ ಕಾರಾಗೃಹದ ಅನೇಕ ಹೊಣೆಗಾರಿಕೆಗಳನ್ನು ಯೋಸೇಫಿಗೆ ನೀಡಲಾಯಿತು. ಒಂದು ದಿನ ಫರೋನನ ಪಾನಪಾತ್ರಧಾರಿ ಮತ್ತು ಅಡುಗೆಗಾರರನ್ನು ಕಾರಾಗೃಹಕ್ಕೆ ತರಲಾಯಿತು. ಒಂದು ರಾತ್ರಿ ಅವರಿಗೆ ವಿಚಿತ್ರ ಕನಸುಗಳು ಕಂಡವು. ಅವರು ಆ ಕನಸುಗಳಿಂದ ತುಂಬಾ ಕಳವಳಗೊಂಡಿದ್ದರು. ಯೋಸೇಫ್ ಅವರನ್ನು ನೋಡಿ ಕೇಳಿದನು, ನೀವು ಯಾಕೆ ದುಃಖದಿಂದ ಇದ್ದೀರಿ? ಅವರು ತಮ್ಮ ಕನಸುಗಳನ್ನು ಯೋಸೇಫಿಗೆ ಹೇಳಿದರು. ದೇವರ ಸಹಾಯದಿಂದ ಯೋಸೇಫ್ ಆ ಕನಸುಗಳ ಅರ್ಥವನ್ನು ವಿವರಿಸಿದನು. ಪಾನಪಾತ್ರಧಾರಿಗೆ ಯೋಸೇಫ್ ಹೇಳಿದನು, 3 ದಿನಗಳಲ್ಲಿ ನೀನು ಮತ್ತೆ ಫರೋನನ ಸೇವೆಗೆ ಮರಳುವೆ. ಆದರೆ ಅಡುಗೆಗಾರನ ಕನಸಿನ ಅರ್ಥ ದುಃಖಕರವಾಗಿತ್ತು. 3 ದಿನಗಳ ನಂತರ ಯೋಸೇಫ್ ಹೇಳಿದ ಮಾತುಗಳು ನಿಜವಾದವು. ಪಾನಪಾತ್ರಧಾರಿ ಮತ್ತೆ ತನ್ನ ಕೆಲಸಕ್ಕೆ ಮರಳಿದನು. ಆದರೆ ಅವನು ಯೋಸೇಫನ್ನು ಮರೆತುಬಿಟ್ಟನು. 2 ವರ್ಷಗಳ ನಂತರ ಫರೋನನಿಗೆ ವಿಚಿತ್ರ ಕನಸುಗಳು ಕಂಡವು. ಯಾರಿಗೂ ಆ ಕನಸುಗಳ ಅರ್ಥ ತಿಳಿಯಲಿಲ್ಲ. ಆಗ ಪಾನಪಾತ್ರಧಾರಿಗೆ ಯೋಸೇಫ್ ನೆನಪಾಯಿತು. ಅವನು ಫರೋನನಿಗೆ ಯೋಸೇಫಿನ ಬಗ್ಗೆ ಹೇಳಿದನು. ತಕ್ಷಣ ಯೋಸೇಫನ್ನು ಕಾರಾಗೃಹದಿಂದ ಕರೆತರಲಾಯಿತು. ಯೋಸೇಫ್ ಫರೋನನ ಮುಂದೆ ನಿಂತನು. ಫರೋನನು ತನ್ನ ಕನಸುಗಳನ್ನು ಅವನಿಗೆ ಹೇಳಿದನು. 7 ದಪ್ಪ ಹಸುಗಳು ನದಿಯ ಬಳಿಯಲ್ಲಿ ಕಂಡವು. ಆದರೆ ದುರ್ಬಲ ಹಸುಗಳು ಅವನ್ನು ತಿನ್ನಿಬಿಟ್ಟವು. ಮತ್ತೊಂದು ಕನಸಿನಲ್ಲಿ 7 ಉತ್ತಮ ಧಾನ್ಯ ತಲೆಗಳು ಕಂಡವು. ದುರ್ಬಲ ಧಾನ್ಯಗಳು ಅವನ್ನು ನುಂಗಿಬಿಟ್ಟವು. ದೇವರ ಜ್ಞಾನದಿಂದ ಯೋಸೇಫ್ ಆ ಕನಸುಗಳ ಅರ್ಥವನ್ನು ವಿವರಿಸಿದನು. ಅವನು ಹೇಳಿದನು, 7 ವರ್ಷಗಳು ಸಮೃದ್ಧಿಯ ವರ್ಷಗಳಾಗುತ್ತವೆ. ಆದರೆ ನಂತರ 7 ವರ್ಷಗಳ ಭೀಕರ ಬರಬರುತ್ತದೆ. ಆದ್ದರಿಂದ ಸಮೃದ್ಧಿಯ ವರ್ಷಗಳಲ್ಲಿ ಧಾನ್ಯವನ್ನು ಸಂಗ್ರಹಿಸಬೇಕು ಎಂದು ಯೋಸೇಫ್ ಸಲಹೆ ನೀಡಿದನು. ಫರೋನನು ಯೋಸೇಫಿನ ಜ್ಞಾನವನ್ನು ನೋಡಿ ಆಶ್ಚರ್ಯಪಟ್ಟನು. ಯೋಸೇಫಿಗೆ ಅಧಿಕಾರದ ಉಂಗುರ ನೀಡಲಾಯಿತು. ಯೋಸೆಫ್ ಈಜಿಪ್ತಿನ ಮಹತ್ವದ ಆಡಳಿತಗಾರನಾದನು. ಕೆಲವು ವರ್ಷಗಳ ನಂತರ ಬರ ಬಹಳ ತೀವ್ರವಾಗಿತ್ತು. ಕಾನಾನಿನ ದೇಶದಲ್ಲಿಯೂ ಆಹಾರ ಕೊರತೆ ಉಂಟಾಯಿತು. ಯೋಸೇಫಿನ ತಂದೆ ಯಾಕೋಬನು ತನ್ನ ಪುತ್ರರಿಗೆ ಹೇಳಿದರು, ಈಜಿಪ್ಟ್ನಲ್ಲಿ ಧಾನ್ಯವಿದೆ ಎಂದು ಕೇಳಿದ್ದೇನೆ. ಅಲ್ಲಿ ಹೋಗಿ ಆಹಾರವನ್ನು ಕೊಂಡು ಬನ್ನಿರಿ. ಆದ್ದರಿಂದ ಯೋಸೇಫಿನ ಸಹೋದರರು ಈಜಿಪ್ಟ್ಗೆ ಬಂದರು. ಆದರೆ ಅವರಿಗೊಂದು ವಿಷಯ ತಿಳಿಯಲಿಲ್ಲ. ಅದೇನೆಂದರೆ ಅವರು ಧಾನ್ಯವನ್ನು ಪಡೆಯಲು ಬಂದ ಆಡಳಿತಗಾರನೇ ತಮ್ಮ ಸಹೋದರ ಯೋಸೇಫ್ ಎಂಬುದನ್ನು. ಯೋಸೇಫ್ ಅವರನ್ನು ನೋಡಿದಾಗ ತಕ್ಷಣವೇ ಗುರುತಿಸಿದನು. ಆದರೆ ಸಹೋದರರು ಅವನನ್ನು ಗುರುತಿಸಲಿಲ್ಲ, ಏಕೆಂದರೆ ಈಗ ಅವನು ಈಜಿಪ್ಟ್ನ ಮಹತ್ವದ ಆಡಳಿತಗಾರನಾಗಿದ್ದನು. ಯೋಸೇಫ್ ಅವರನ್ನು ಪರೀಕ್ಷಿಸಲು ನಿರ್ಧರಿಸಿದನು.
ಅವನು ಅವರಿಗೆ ಕಠಿಣವಾಗಿ ಮಾತನಾಡಿ ಅವರ ಸತ್ಯತೆಯನ್ನು ತಿಳಿಯಲು ಹಲವು ಪರೀಕ್ಷೆಗಳನ್ನು ಮಾಡಿದನು. ಆದರೂ ಯೋಸೇಫಿನ ಹೃದಯದಲ್ಲಿ ತನ್ನ ಕುಟುಂಬದ ಮೇಲಿನ ಪ್ರೀತಿ ಕಡಿಮೆಯಾಗಿರಲಿಲ್ಲ. ಕೊನೆಗೆ ಒಂದು ದಿನ ಯೋಸೇಫ್ ತನ್ನ ಭಾವನೆಗಳನ್ನು ಹಿಡಿದುಕೊಳ್ಳಲಾಗಲಿಲ್ಲ. ಅವನು ಎಲ್ಲರನ್ನೂ ಹೊರಗೆ ಹೋಗಲು ಹೇಳಿದನು. ಆಮೇಲೆ ತನ್ನ ಸಹೋದರರಿಗೆ ಹೇಳಿದನು, ನಾನು ನಿಮ್ಮ ಸಹೋದರ ಯೋಸೇಫ್. ಆ ಮಾತು ಕೇಳಿದಾಗ ಸಹೋದರರು ಭಯದಿಂದ ನಿಂತರು. ಆದರೆ ಯೋಸೇಫ್ ಅವರನ್ನು ಸಮಾಧಾನಪಡಿಸಿದನು. ಅವನು ಹೇಳಿದನು, ನೀವು ನನಗೆ ಕೆಟ್ಟದ್ದನ್ನು ಮಾಡಿದಿರಿ, ಆದರೆ ದೇವರು ಅದನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸಿದನು. ಅನೇಕ ಜನರ ಪ್ರಾಣಗಳನ್ನು ಉಳಿಸಲು ದೇವರು ನನ್ನನ್ನು ಇಲ್ಲಿ ಕಳುಹಿಸಿದನು. ಆಮೇಲೆ ಯೋಸೇಫ್ ತನ್ನ ಸಹೋದರರನ್ನು ಅಪ್ಪಿಕೊಂಡನು. ಅವರೂ ಕೂಡ ಸಂತೋಷದಿಂದ ಅತ್ತರು. ಯೋಸೇಫ್ ಅವರಿಗೆ ಹೇಳಿದನು, ನಮ್ಮ ತಂದೆ ಯಾಕೋಬನನ್ನು ಮತ್ತು ನಮ್ಮ ಕುಟುಂಬವನ್ನು ಇಲ್ಲಿ ಕರೆತನ್ನಿರಿ. ಸಹೋದರರು ಸಂತೋಷದಿಂದ ತಮ್ಮ ತಂದೆಯ ಬಳಿಗೆ ಹಿಂತಿರುಗಿದರು. ಅವರು ಯಾಕೋಬನಿಗೆ, ಯೋಸೇಫ್ ಬದುಕಿದ್ದಾನೆ ಮತ್ತು ಈಜಿಪ್ಟ್ನ ಮಹತ್ವದ ಆಡಳಿತಗಾರನಾಗಿದ್ದಾನೆ ಎಂದು ಹೇಳಿದರು. ಮೊದಲು ಯಾಕೋಬನು ನಂಬಲಿಲ್ಲ. ಆದರೆ ಯೋಸೇಫ್ ಕಳುಹಿಸಿದ ರಥಗಳನ್ನು ನೋಡಿದಾಗ ಅವನ ಹೃದಯ ಸಂತೋಷದಿಂದ ತುಂಬಿಬಂದಿತು. ಕೊನೆಗೆ ಯಾಕೋಬನು ತನ್ನ ಕುಟುಂಬದೊಂದಿಗೆ ಈಜಿಪ್ಟ್ಗೆ ಬಂದನು. ಅನೇಕ ವರ್ಷಗಳ ನಂತರ ತಂದೆ ಮತ್ತು ಮಗ ಮತ್ತೆ ಭೇಟಿಯಾದರು. ಯೋಸೇಫ್ ತನ್ನ ತಂದೆಯನ್ನು ಅಪ್ಪಿಕೊಂಡು ಸಂತೋಷದಿಂದ ಅತ್ತನು.